ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮುನಿಸ್ವಾಮಿ. ಇವತ್ತಿನ ತರಗತಿಯಲ್ಲಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ನಮಗೆ ಭಾಳಷ್ಟು ಪ್ರಾಮುಖ್ಯತೆಯಾಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಸಿಖ್ ಧರ್ಮ. ಸಿಖ್ ಧರ್ಮದಲ್ಲಿ ಬರ್ತಕ್ಕಂಥ ಪ್ರಮುಖ ಧರ್ಮಗುರುಗಳು ಯಾರು, ಅವರು ಯಾವ ಯಾವ ಕಾರ್ಯಗಳನ್ನು ಮಾಡಿದರು, ಅವ್ರು ಮಾಡಿರ್ತಕ್ಕಂಥ ಪ್ರಮುಖ ಕೊಡುಗೆಗಳೇನು ಅನ್ನುವಂಥದ್ದು ಕೂಡ ನಮ್ಗೆ ವಿಶೇಷವಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ದೃಷ್ಟಿಯಿಂದ ನಮಗೆ ಭಾಳ ಪ್ರಮುಖವಾಗಿದೆ. ಅದರ ಜೊತೆಗೆ ಅವರ ಧರ್ಮಗುರುಗಳು ಯಾರು, ಅದು ಅಂಥ ಕ್ರೊನಾಲಜಿಕಲ್ ಆರ್ಡರ್ ಆಗಿ ಕೇಳ್ತಾರೆ. ಅದ್ರ ಜೊತೆಗೆ ಹೊಂದಿಸಿವರಿಯರು ಕೂಡ ಕೇಳ್ತಾರೆ. ಅವರ ಕೊಡುಗೆಗಳು ಏನು ಅನ್ನುವಂಥದ್ದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ನಾವು ಭಾಳಷ್ಟು ನೋಡಿದ್ದೀವಿ. ಹಾಗಾಗಿ ಸ್ವಲ್ಪ ನಾವು ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಗೊತ್ತಾದಾಗ ಏನಾಗ್ತೈತಿ, ನಾವು ಎಕ್ಸಾಮನ್ನು ಸರಿಯಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗ್ತೈತಿ ಸ್ನೇಹಿತರೆ. ಆ ದೃಷ್ಟಿಯಿಂದ ಇಟ್ಕೊಂಡು ನಾನು ಏನು ಮಾಡಿದ್ನಪ್ಪ ಅಂದರೆ, ನನಗೆ ತಿಳ್ಕೊಂಡಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಈ ಧರ್ಮಗುರುಗಳು ಯಾರ್ಯಾರು ಬಂದರು, ಅವರ ಕೊಡುಗೆಗಳೇನು ಅನ್ನುವಂಥ ವಿಚಾರ ದೃಷ್ಟಿ ಇಟ್ಕೊಂಡು ನಿಮ್ಮ ಮುಂದೆ ಇವತ್ತು ಹೇಳಲಿಕ್ಕೆ ಬಂದಿದೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ನಾವು ಸಿಖ್ ಧರ್ಮ, ಪ್ರತಿಯೊಂದು ಧರ್ಮಕ್ಕೆ ಅವರದೇ ಆಗಿರ್ತಕ್ಕಂಥ ಧರ್ಮಗುರು ಇದ್ದಾರೆ, ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ಅದೇ ರೀತಿಯಾಗಿ ಈ ಸಿಖ್ ಧರ್ಮದಲ್ಲಿ ಪ್ರಮುಖ ಬರ್ತಕ್ಕಂಥ ಧರ್ಮಗುರು ಯಾರಪ್ಪ ಅಂತಂದರೆ ಗುರುನಾನಕ್ ಅವರು. ಈ ಗುರುನಾನಕ್ರವರು ಸಿಖ್ ಧರ್ಮದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಮೌಢ್ಯತೆಗಳನ್ನು, ಡಾಂಬಿಕತೆಗಳನ್ನು, ಈ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಭಾಳಷ್ಟು ಸಮಾಜದಲ್ಲಿ ಒಂದು ಕೊಡುಗೆ, ಮಹತ್ವಪೂರ್ಣ ಆಗಿರ್ತಕ್ಕಂಥ ಕೊಡುಗೆ ಸಲ್ಲಿಸಿದ್ದಾರೆ. ಅದಕ್ಕಾಗಿ ಅವರದಾಗಿರ್ತಕ್ಕಂಥ ಕೊಡುಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ, ಅವರು ಎಲ್ಲಿ ಜನಿಸಿದರು, ಅವರ ತಂದೆ ತಾಯಿ ಹೆಸರೇನು, ಅವರ ಹೆಂಡತಿ ಹೆಸರೇನು, ಅವರ ಆಧ್ಯಾತ್ಮಿಕ ಜೀವನ ಯಾವ ರೀತಿ ಇತ್ತು, ಅವರ ಬಾಲ್ಯದ ಬದುಕು ಯಾವ ರೀತಿ ಇತ್ತು ಅನ್ನೋಂಥದ್ದು ನೋಡೋದಾದರೆ, ಅವರು ಎಲ್ಲಿ ಜನಿಸ್ತಾರಪ್ಪ ಅಂದರೆ 1469ರಲ್ಲಿ ಪಂಜಾಬಿನ ತಲವಂಡಿ ಅಂತ ಅಲ್ಲಿ ಜನಿಸ್ತಾರೆ. ಇವತ್ತಿನ ದಿನದಲ್ಲಿ ಏನು ಕರಿತಾರಪ್ಪ ಅಂತಂದರೆ, ಇವತ್ತು ಏನು ಕರಿತಾರಪ್ಪ ಅಂದರೆ ನಾನಾರಾನ ಸಾಹೇಬ್ ಅಂತ ಕರೀತಾರೆ ಆ ಸ್ಥಳವನ್ನು. ಅದರ ಜೊತೆಗೆ ಅವರ ತಂದೆ ಕಲ್ಯಾಣ ಸಿಂಗು, ತಾಯಿ ತೃಪ್ತಾ ಮೆಹ್ತಾ, ಇವರ ಹೆಂಡತಿ ಹೆಸರು ಸುಲಾಕಿನಿ ಅನ್ನೋವಂಥದ್ದು ಸ್ನೇಹಿತರೆ. ಈ ಸುಲಾಕಿನಿಗೆ ಹಾಗೆ ಗುರುನಾನಕ್ ಅವರಿಗೆ ಇಬ್ಬರು ಮಕ್ಕಳು ಜನಿಸ್ತಾರೆ. ಅವರ ಹೆಸರು ಶ್ರೀಚಂದ್ ಮತ್ತು ಲಕ್ಷ್ಮೀದಾಸ್ ಅಂತ ಸ್ನೇಹಿತರೆ. ಇಲ್ಲಿ ಗಮನಿಸಬೇಕು ನಾವು, ಬಾಲ್ಯದ ದಿನಗಳಲ್ಲಿ ಗುರುನಾನಕ್ ಅವರು ಆಧ್ಯಾತ್ಮಿಕ ಚಿಂತನೆಯೆಡೆಗೆ ಅವರನ್ನು ತಮ್ಮನ್ನು ತಾವು ಸದಾಕಾಲ ತೊಡಗಿಸ್ಕೊಳ್ತಕ್ಕಂಥ ವ್ಯಕ್ತಿಯಾಗಿದ್ದು ಸ್ನೇಹಿತರೆ. ಹಾಗಾಗಿ ಅವರು ಯಾವ ರೀತಿ ಸನ್ಯಾಸತ್ವವನ್ನು ಸ್ವೀಕರಿಸ್ಬಿಡ್ತಾರೋ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಒಳಗಡಿರ್ತಕ್ಕಂಥ ಈ ಗುರುನಾನಕ್ ಅವರು ಈ ವಿಚಾರ ತಿಳ್ಕೊಂಡಿರ್ತಕ್ಕಂಥ ಅವರ ತಂದೆ ತಾಯಿ ಕಲ್ಯಾಣ್ ಸಿಂಗ್, ತೃಪ್ತಾ ಮೆಹ್ತಾ ಏನು ಮಾಡ್ತಾರಪ್ಪ ಅಂತಂದರೆ, ಅವ್ನಿಗೆ ಮದುವೆ ಮಾಡ್ಬೇಕಂತೇಳಿ ಇರೋದು ಮದುವೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಮದುವೆ ವಿವಾಹ ಆದರೂ ಕೂಡ ಅವ್ರಿಗೆ ಏನಾಗ್ತದಪ್ಪ ಅಂದರೆ, ಆ ದೈವಿಕ ಮತ್ತು ಆಧ್ಯಾತ್ಮಿಕ ಚಿಂತನೆ ಅವರು ಬಿಡಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಚಿಂತನೆ ಸಮಾಜದಲ್ಲಿರ್ತಕ್ಕಂಥ ಮೌಢ್ಯತೆಗಳನ್ನು ಹೋಗಲಾಡಿಸ್ಲಿಕ್ಕೆ ಅವರು ಅಂತರಾಳದಿಂದ ಬಂದಿತ್ತು ಅಂದರೆ, ಎಂಥ ಸಂದರ್ಭ ಬಂದರೂ ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಅವರದೇ ಆಗಿರ್ತಕ್ಕಂಥ ಕೆಲವು ಚಿಂತನೆಗಳನ್ನು, ಅವರದೇ ಆಗಿರ್ತಕ್ಕಂಥ ಕೆಲವು ತತ್ವಗಳನ್ನು ನೋಡೋದಾದರೆ, ಅವರ ಬೋಧನೆಗಳು ವಿಶೇಷವಾಗಿರ್ತಕ್ಕಂಥ ಸ್ನೇಹಿತರೆ. ಅವರ ಬೋಧನೆಗಳು ಏನೇನು ಪ್ರಮುಖವಾಗಿರ್ತಕ್ಕಂಥ 3 ಬೋಧನೆಗಳು ಅವು ಯಾವಪ್ಪ ಅಂತಂದರೆ, ನಾಮ್ ಜಪೋ ಅಂತ. 1ನೇದ್ದು ನಾಮ್ ಜಪೋ, 2ನೇದ್ದು ಕೀರ್ತ್ ಕರೋ, 3ನೇದ್ದು ವಾರ್ತ್ ವಾಕೋ. ಒಂದು ವಾಕು ಅಥವಾ ವಾರ್ತ್ ವಾಕು ಅಥವಾ ವಾಂಡ್ ವಾಕು ಅನ್ನುವಂಥದ್ದು. ಇಲ್ಲಿ ನಾವು ಈ 3 ನೋಡುವುದಾದರೆ, ನಾಮ್ ಜಪೋ ಅಂದ್ರೇನು? ಸದಾಕಾಲ ದೇವರನ್ನು ಸ್ಮರಿಸುವುದು, ಸದಾಕಾಲ ದೇವರನ್ನು ಧ್ಯಾನಿಸುವುದು. ನಾಮ್ ಜಪ ಅಂದರೆ ನಾಮವನ್ನು ಸ್ಮರಿಸ್ತಕ್ಕಂಥ ಕೆಲಸ ಮಾಡುವುದು. ಅಂದಾಗ ನಮ್ಮಲ್ಲಿ ಏನಾಗ್ತದೆ, ಅಂತರಾಳ ಶುದ್ಧೀಕರಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋವಂಥದ್ದು ಬಳಕ ವಿಶೇಷವಾಗಿರ್ತಕ್ಕಂಥ ಬೋಧನೆ ಸ್ನೇಹಿತರೆ. ಅದರ ಜೊತೆಗೆ ಕೀರ್ತಕರು ಅಂತಂದರೆ ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ಜೀವನ ನಡೆಸುವುದು. ಯಾವಾಗ ನಾವು ಪ್ರಾಮಾಣಿಕತೆಯಿಂದ ಜೀವನ ಮಾಡಬೇಕು, ಅಪ್ರಾಮಾಣಿಕತೆಯಿಂದ ಜೀವನ ಮಾಡಿದರೆ ಸಾರ್ಥಕತೆ ಬದುಕ ಬರಲ್ಲ. ಹಾಗಾಗಿ ಪರಿಶ್ರಮದಿಂದ ಮಾತ್ರ ಫಲ ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿ. ಯಾವಾಗ ನಾವು ಸತತ ನಿರಂತರವಾಗಿರ್ತಕ್ಕಂಥ ಪರಿಶ್ರಮ ಪಡ್ತೀವಿ, ಅಂದಾಗ ನಮ್ಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಆಗ್ತೈತಿ. ಯಾವುದೇ ಇತಿಹಾಸದಲ್ಲಿ ಯಾವುದೇ ದುರಂತ ಇಲ್ಲ. ಏನು ದುರಂತ ಅಂದರೆ, ನಾವು ಯಾವುದೂ ಶ್ರಮ ಪಡಲಾರ್ದೆ, ಏನೂ ಒಂಥರ ಏನಂತಲ್ಲ, ನಿರಂತರವಾಗಿರ್ತಕ್ಕಂಥ ಕಲಿಕೆ ಇಲ್ಲದೆ, ಅಭ್ಯಾಸ ಮಾಡದೆ, ಅಚೀವ್ಮೆಂಟ್ ಮಾಡಿರುವಂತಹ ಇತಿಹಾಸದ ಪುಟದಲ್ಲಿ ಯಾರೂ ಇಲ್ಲ. ಅವರದೇ ಆಗಿರ್ತಕ್ಕಂಥ ಅವರ ಶ್ರಮ ಭಾಳಷ್ಟು ಇರ್ತೈತಿ. ಅಂಥ ವಿಶೇಷವಾಗಿರ್ತಕ್ಕಂಥ ಪರಿಶ್ರಮದ ಮುಖಾಂತರ ನಾವೇನು ಮಾಡೋಕ್ಕಾಗ್ತೈತಿ,
ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತೈತಿ ಅನ್ನೋವಂಥ ವಿಚಾರ ಬೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಗುರುನಾನಕ್. ಅದರ ಜೊತೆಗೆ ಒಂದು ಚಾಕು ಅಥವಾ ವಾಂಡ್ ಚಾಕು ಅಂತ ಮೂರನೇದು. ಒಂದು ಚಾಕು ವಾಂಡ್ ಚಾಕು ಅಂದರೆ ಹಂಚಿಕೊಂಡು ತಿನ್ನುವುದು, ಹಂಚಿಕೊಂಡು ಜೀವನ ಮಾಡುವುದು, ಹಂಚಿಕೊಂಡು ಜೀವನ ನಡೆಸುವುದು ಅನ್ನುವಂಥದ್ದು. ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಒಂದು ಚಾಕು. ಈ ಒಂದು ಚಾಕು ನಮಗೇನಾಗ್ಬಿಡ್ತೈತಿ, ಕನ್ಫ್ಯೂಸ್ ಆಗ್ಬಿಡ್ತೈತಿ. ಹಂಗಾಗಿ ಅಲ್ಲಿ ಆಪ್ಷನ್ ಏನು ಕೊಟ್ಟಿರ್ತಾರೆ, ಏನು ಒಂದು ಚಾಕು ಅಂತ ಕೇಳಿರಲ್ಲ ನಾವು. ಹಾಗಾಗಿ ಸ್ವಲ್ಪ ಡೀಪಾಗಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಾಗ ಏನಾಗ್ತೈತಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಚಾಕು ಅಂದರೆ ಏನಪ್ಪ ಅಂದರೆ ಹಂಚಿಕೊಂಡು ತಿನ್ನುವುದು, ಜೊತೆಗೆ ಹಂಚಿಕೊಂಡು ಜೀವನ ಮಾಡುವಂಥ ಕಲಿಬೇಕು ಅನ್ನುವಂಥ ಸಂದೇಶವನ್ನು ಬೋಧನೆಯನ್ನು ನೀಡಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಗುರುನಾನಕ್ ಅವರು ಒಂದು ವಿಚಾರದ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದರೆ 30ನೇ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕರಿಸ್ತಾರೆ. ಇದು ಸನ್ಯಾಸ ಅಲ್ಲ, 30ನೇ ವಯಸ್ಸಿನಲ್ಲಿ ಅವ್ರಿಗೆ ಜ್ಞಾನೋದಯ ಆಗ್ತದೆ ಅಂತ. ಆ ಸಂದರ್ಭದಲ್ಲಿ ಏನಂತಾರೆ, ಒಂದು ಸಂದೇಶ ಹೇಳ್ತಾರೆ. ಏನಪ್ಪ ಅಂತಂದರೆ, ನಾನು ಹಿಂದೂ ಅಲ್ಲ, ಮುಸ್ಲಿಮನೂ ಅಲ್ಲ, ನಾನು ಹಿಂದೂ ಅಲ್ಲ, ಮುಸ್ಲಿಮನೂ ಅಲ್ಲ, ಹಾಗಾದರೆ ನಾನು ಯಾರು, ನಾನು ಯಾವ ಮಾರ್ಗವನ್ನು ಅನುಸರಿಸಬೇಕಂತ ನನ್ನ ಕ್ವಶನ್ ಕೇಳ್ತಾನೆ. ಆವಾಗ ನಾನು ದೇವರ ಮಾರ್ಗವನ್ನು ಅನುಸರಿಸುವೆ, ನಾನು ದೇವರ ಮಾರ್ಗವನ್ನು ಅನುಸರಿಸುವೆ ಅನ್ನುವಂಥ ವಿಚಾರ ಹೇಳ್ತಾನೆ ಯಾರು, ಗುರುನಾನಕ್ ಅವರವರು. ಅದಕ್ಕಾಗಿ ಅವರ ವಿಚಾರಗಳನ್ನು ಸ್ವಲ್ಪ ನಾವೇನು ಮಾಡಬೇಕಾಗ್ತೈತಿ, ಸ್ವಲ್ಪ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿದಾಗ ಕೆಲವೊಂದು ವಿಷಯಗಳು ನಮ್ಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಅದರ ಜೊತೆಗೆ ಇನ್ನೊಂದು ಸಂದೇಶ ಹೇಳ್ತಾರಪ್ಪ ಅಂದರೆ, ದೇವರು ನಿರಾಕಾರ, ಅವನಿಗೆ ಆಕಾರ ಇಲ್ಲ. ದೇವರು ನಿರಾಕಾರ, ಅವನಿಗೆ ಆಕಾರವಿಲ್ಲ, ಆಕಾರ ಕೊಟ್ಟು ಪೂಜಿಸಬಾರ್ದು ಅನ್ನುವಂಥದ್ದು. ನಾವೀಗ ಮೂರ್ತಿ ಪೂಜೆ ಮಾಡುವಂಥದ್ದು ಅವರು ಖಂಡನೆ ಮಾಡ್ತಾರೆ, ಅಸಮಾನತೆಯನ್ನು ಖಂಡನೆ ಮಾಡ್ತಾರೆ, ಮೂಢನಂಬಿಕೆಯನ್ನು ಖಂಡನೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂದರೆ ಗುರುನಾನಕ್ ಅವರು ಮಾಡ್ತಾರೆ ಸ್ನೇಹಿತರೆ. ಅದರ ಜೊತೆಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಯಾವುದಪ್ಪ ಅಂತಂದರೆ, ಗುರುನಾನಕ್ ಅವರ ತಂದೆ ತಾಯಿ ಹೆಂಡತಿ ನೋಡಿದೆ. ಅದ್ರ ಜೊತೆಗೆ ಅವರ ಗುರು ಯಾರಪ್ಪ ಅಂದರೆ ಗೋಪಾಲ್ ದಾಸ್ ಅನ್ನುವಂಥದ್ದು. ಅವರು ಹೀಗೆ ತಮ್ಮ ತತ್ವ ಬೋಧನೆಗಳನ್ನು ಎಲ್ಲ ಕಡೆಗೆ ಪಸರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಂದರ್ಭಗಳಿಗೆ ಈ ಬೀದರಿಗೆ ಬರ್ತಾರೆ, ಅಲ್ಲಿ ತಂಗ್ತಾರೆ, ಅಂದರೆ ಉಳ್ಕೋತಾರೆ. ಆ ಉಳ್ಕೊಂಡಿರ್ತಕ್ಕಂಥ ಪ್ರದೇಶಕ್ಕೆ ನಾನಕ್ ಜರ ಅಂತ ಕರೀತಾರೆ ಸ್ನೇಹಿತರೆ. ಇವರ ಗುರುನಾನಕ್ ಅವರ ಸಮಕಾಲೀನ ವ್ಯಕ್ತಿ ಯಾರಪ್ಪ ಅಂತಂದರೆ ಸಿಕಂದರ್ ಲೋಧಿ ಅಂತ ಬರ್ತಾರೆ. ಸಿಕಂದರ್ ಲೋಧಿ ಅವರ ಸಮಕಾಲೀನ ವ್ಯಕ್ತಿ ಆಗಿರ್ತಕ್ಕಂಥದ್ದು ನಿಮಗೆ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ ತಿಳ್ಕೊಬೇಕು ನಾವು. ಅದ್ರ ಜೊತೆಗೆ ಕೆಲ ಕಾಲ ಪಂಜಾಬಿನ ಗವರ್ನರಲ್ಲಿ ಏನಾಗಿರ್ತದೆ, ಗವರ್ನರಾಗಿ ಕೆಲಸ ಮಾಡ್ತಾನೆ. ಪಂಜಾಬ್ನಲ್ಲಿ ದೌಲತ್ ಖಾನ್ ಲೋಧಿ ಅಂತ ಇರ್ತಾನೆ, ಅವನಲ್ಲಿ ಗವರ್ನರಾಗಿ ಕೆಲಸ ಮಾಡ್ತಾನೆ ಯಾರು, ಗುರುನಾನಕ್. ಅದ್ರ ಜೊತೆಗೆ ದೆಹಲಿ ಸಿಕಂದರ್ ಲೋಧಿ ಮತ್ತು ಕಬೀರ್ ದಾಸರ ಸಮಕಾಲೀನ ವ್ಯಕ್ತಿಯಾಗಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಇವರು ಹೇಳಿದ್ನಲ್ಲ, ಅವರ ಸಿಕಂದರ್ ಲೋಧಿ ಮತ್ತು ಕಬೀರ್ ದಾಸರ ಸಮಕಾಲೀನ ವ್ಯಕ್ತಿಯಾಗಿರ್ತಕ್ಕಂಥ ಯಾರಪ್ಪ ಅಂದರೆ ಗುರುನಾನಕ್ ಅವರು. ಭಾಳ ವಿಶೇಷ ಪಾಯಿಂಟು. ಅದರ ಜೊತೆಗೆ ಸ್ನೇಹಿತರೆ, ಇಲ್ಲಿ ಅವರು ಇನ್ನೊಂದು ಸಂದೇಶ ಹೇಳ್ತಾರೆ. ಏನಪ್ಪ ಅಂದರೆ, ನಾವು ಮೋಕ್ಷ ಪಡಿಬೇಕಪ್ಪ ಅಂತಂದರೆ ನಾವು ಗುರುಕೃಪೆ ಭಾಳ ಮುಖ್ಯ ಆಗ್ತೈತಿ. ಮೋಕ್ಷಕ್ಕೆ ಗುರುಕೃಪೆ ಭಾಳ ಮಹತ್ವವಾಗಿರ್ತಕ್ಕಂಥದ್ದು ಅನ್ನೋ ಒಂದು ಸಂದೇಶ ಸಾರಿಸ್ತಾರೆ. ಅದರ ಜೊತೆಗೆ ಅವರು ಜಪಜಿಗಳನ್ನು ರಚನೆ ಮಾಡ್ತಾರೆ. ಅವರ ಪ್ರಾರ್ಥನೆಗಳನ್ನು ಮಾಡೋದ್ರ ಮುಖಾಂತರ ಅವರು ಜಪಜಿಗಳನ್ನು ರಚನೆ ಮಾಡ್ತಾರೆ ಸ್ನೇಹಿತರೆ. ಆ ಜಪಜಿಗಳನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭಗಳಿಗೆ ಅವರು ಒಂದು ಮಾತು ಹೇಳ್ತಾರೆ. ಏನಂದರೆ, ಚಕ್ರವರ್ತಿಗಳಿಗೂ ಪ್ರವಾದಿಗಳಿಗೂ ರಾಜರಿಗೂ ಜನ್ಮ ಕೊಟ್ಟಿರ್ತಕ್ಕಂಥ ಹೆಣ್ಣು ಗಂಡಿಗಿಂತ ಹೇಗೆ ಶ್ರೇಷ್ಠ ಅನ್ನುವಂಥ ಸಂದೇಶ ಸಾರೋದರ ಮುಖಾಂತರ ಸಮಾನತೆಯನ್ನು ಸಾರ್ತಾರೆ. ಇಲ್ಲಿ ಗಂಡು ಶ್ರೇಷ್ಠ ಅನ್ನುವಂಥ ವಿಚಾರ ಸಮಾಜದಲ್ಲಿ ತಲೆ ಎತ್ತಿದೆ. ಅಂತಹ ಸಂದರ್ಭದಲ್ಲಿ ಸ್ತ್ರೀ ಪುರುಷರು ಸಮಾನತೆ ಉಳ್ಳವರು, ಯಾರು ಮೇಲಲ್ಲ ಕೀಳಲ್ಲ ಅನ್ನುವಂಥ ಸಂದೇಶ ಸಮಾಜಕ್ಕೆ ಸಾರಲಿಕ್ಕೆ ಈ ಒಂದು ವಿಚಾರ ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂದರೆ, ಚಕ್ರವರ್ತಿಗಳು ಪ್ರವಾದಿಗಳು ರಾಜರಿಗೆ ಜನ್ಮ ಕೊಡುವ ಹೆಣ್ಣು ಪುರುಷರಿಗಿಂತ ಹೇಗೆ ಶ್ರೇಷ್ಠ ಅನ್ನುವಂಥ ವಿಚಾರವನ್ನು ಬೋಧನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಗುರುನಾನಕ್ ಅವರು ಸ್ನೇಹಿತರೆ. ಅವರು ಹೀಗೆ ಬೋಧನೆ ಮಾಡ್ತಾ ಏನು ಮಾಡ್ತಾರೆ ಅಂದರೆ, 70ನೇ ವಯಸ್ಸಿನಲ್ಲಿ 1538ರಲ್ಲಿ ಮರಣ ಹೊಂದ್ತಾರೆ ಸ್ನೇಹಿತರೆ. ನಿಮಗೆ ಅವರ ಜನನ ಎಷ್ಟರೊಳಗಾಗುತ್ತಂದರೆ 1469 ಏಪ್ರಿಲ್ 15ರಲ್ಲಿ. ಆದರೆ 1538ರಲ್ಲಿ 70ನೇ ವಯಸ್ಸಿಗೆ ಅವರು ಜೀವತ್ಯಾಗ ಮಾಡ್ತಾರೆ ಸ್ನೇಹಿತರೆ. ಅದರ ಜೊತೆಗೆ ನಾವು ಭಾಳ ವಿಶೇಷವಾಗಿರ್ತಕ್ಕಂಥದ್ದು
ಮುಂದೆ ಸಿಖ್ ಧರ್ಮದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗುರು ಸ್ಥಾಪನೆ ಮಾಡಿರ್ತಕ್ಕಂಥ ಗುರುನಾನಕ್ ಅವರು ಅವರ ವಂಶ ಪರಂಪರೆಯಾಗಿ ಮುಂದೆ ಗುರು ಪದ್ಧತಿ ನಿರಂತರವಾಗಿ ಸಾಗ್ತತಿ. ಗುರುನಾನಕ್ ಅವರ ನಂತರ ಬಂದಿರತಕ್ಕಂತಹ ಪ್ರಮುಖ ಸಿಖ್ ಧರ್ಮದ ಗುರು ಯಾರಪ್ಪ ಅಂದರೆ ಗುರು ಅಂಗದ. ಈ ಗುರು ಅಂಗದ ಯಾವಾಗ ಬರ್ತಾನಪ್ಪ ಅಂದರೆ 1538ರಲ್ಲಿ ಬರ್ತಾನೆ. ಯಾವಾಗ ಅವರು ಸಾಯ್ತಾರೆ, ಮರಣವಂತರೆ ನಂತರ ದಿನಮಾನದಲ್ಲಿ ಗುರು ಅಂಗದ ಬರ್ತಾನೆ. ಗುರು ಅಂಗದ ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ? 1538ರಿಂದ 1552ವರೆಗೆ ಇರ್ತಾನೆ ಸ್ನೇಹಿತರೆ. ಇವರು ಗುರು ಅಂಗದ ಏನು ಅವ್ರು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕೊಡುಗೆ ಏನಪ್ಪ ಅಂದರೆ ಪಂಜಾಬಿ ಭಾಷೆಯಲ್ಲಿ ಗುರುಮುಖಿ ಲಿಪಿಯನ್ನು ಜನಪ್ರಿಯಗೊಳಿಸ್ತಾರೆ. ಗುರುಮುಖಿ ಲಿಪಿಯನ್ನು ಜನಪ್ರಿಯಗೊಳಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ? ಗುರು ಅಂಗದ. ಇದು ಭಾಳ ಅವ್ರ ಬಗ್ಗೆ ತಿಳ್ಕೊಳ್ಳೋದೇನಿಲ್ಲ. ಅವ್ರ ಬಗ್ಗೆ ಟಾಪಿಕ್ ಗುರುಮುಖಿ ಲಿಪಿಯನ್ನು ಯಾರು ಜನಪ್ರಿಯಗೊಳಿಸಿರೋ ಅಂತ ಬಂದ ಗುರು ಅಂಗದ ಅನ್ನುವಂಥದ್ದು ಹೇಳ್ಬೇಕು ನೀವು. ಅದಾದ ನಂತರ 3ನೇ ಗುರು ಯಾರಪ್ಪ ಅಂದರೆ ಗುರು ಅಮರದಾಸ್. ಈ ಗುರು ಅಮರದಾಸ್ ನಾವು ಯಾವಾಗ ಅವರ ಕೊಡುಗೆ ಏನು, ಎಷ್ಟನೇ ಗುರುವಾಗಿ ಬರ್ತಾನೆ ಅಂತ ಕೇಳಿದಾಗ 3ನೇ ಧರ್ಮಗುರು ಯಾರಪ್ಪ ಅಂದರೆ ಅಮರದಾಸ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. 1538ರಿಂದ 1552ವರೆಗೆ ಗುರು ಅಂಗದಿದ್ದರೆ 1552ರಿಂದ 1574ರವರೆಗೆ ಯಾರು ಇರ್ತಾರಪ್ಪ ಅಂತಂದರೆ ಗುರು ಅಮರದಾಸ್ ಇರ್ತಾನೆ ಸ್ನೇಹಿತರೆ. ಈ ಗುರು ಅಮರದಾಸ್ ಅಕ್ಬರ್ನ ಸಮಕಾಲೀನವರು. ಅಕ್ಬರ್ನ ಪ್ರಾರಂಭದ ದಿನಗಳಲ್ಲಿ ಈ ಅಮರದಾಸ್ ಅವರು ಇರ್ತಾರೆ ಅನ್ನೋವಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದಾದ ನಂತರ ಅಕ್ಬರ್ನ ಕೊನೆಯ ದಿನಗಳಲ್ಲಿ ಬೇರೆ ಧರ್ಮಗುರು ಬರ್ತಾರೆ. 4ನೇ ಧರ್ಮಗುರು ಆಗಿರ್ತಕ್ಕಂಥ ಗುರು ರಾಮದಾಸ್ ಬರ್ತಾನೆ. ಪ್ರಾರಂಭದ ದಿನದಲ್ಲಿ ಅಮರದಾಸ್ ಬಂದರೆ ಕೊನೆಯ ದಿನದಲ್ಲಿ ರಾಮದಾಸ್ ಬರ್ತಾನೆ ಅನ್ನೋದು ನಮಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ತಿಳ್ಕೊಬೇಕು ಸ್ನೇಹಿತರೆ. ಸಿಖ್ಖರನ್ನು ಸಂಘಟಿಸ್ತಕ್ಕಂಥ ಸಲುವಾಗಿ ಅವನೇನು ಮಾಡ್ತಾನಪ್ಪ ಅಂದರೆ ಗೋಹಿಂದ್ವಾಲ ಅನ್ನುವಂಥ ಒಂದು ಯಾತ್ರಾ ಸ್ಥಳವನ್ನು ಪ್ರಾರಂಭ ಮಾಡ್ತಾನೆ. ಯಾತ್ರಾ ಸ್ಥಳ ನಾವು ಯಾವಾಗ ಮುಸ್ಲಿಮರ ಮೆಕ್ಕಾ ಮದೀನಕ್ಕೆ ಹೋಗ್ತಾರೆ, ಅದ್ರಾಗೆ ಹಿಂದೂ ಧರ್ಮದವರು ಕಾಶಿ ಯಾತ್ರೆಗೆ ಹೋಗ್ತೀವಿ. ಮತ್ತು ನಾವು ಅದೇ ರೀತಿಯಾಗಿ ಇವರು ಸಿಖ್ ಧರ್ಮದವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ ಯಾತ್ರಾ ಸ್ಥಳವನ್ನಾಗಿ ಮಾಡ್ತಾರೆ. ಯಾವುದಪ್ಪ ಅಂದರೆ ಗೋಹಿಂದ್ವಾಲ ಅನ್ನುವಂಥದ್ದು ಯಾರು ಮಾಡ್ತಾರೆ? ಗುರು ಅಮರದಾಸ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಗುರುಕಾ ಲಂಗರ್ ಅನ್ನುವಂಥ ಪಾಕಶಾಲೆ ಸ್ಥಾಪನೆ ಮಾಡ್ತಾರೆ. ಗುರುಕಾ ಲಂಗರ್ ನಿಮ್ಗೆ ಇನ್ನೊಂದು ಮಾಡ್ತೆ, ಇದು ಪಾಯಿಂಟ್ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ನೆನ್ಪಿಟ್ಕೋರಿ. ಗುರುಕಾ ಲಂಗರ್ ಅನ್ನುವಂಥದ್ದು ಒಂದು ಯಾಕೆ ಇದು ಮೊದಲಿಗೆ ಗುರುನಾನಕ್ ಅವರು ಮಾಡಿರ್ತಾರೆ. ಯಾಕಪ್ಪ ಅಂದರೆ ಅವರು ಒಂದು ಪಂಕ್ತಿಯಲ್ಲಿ ಊಟಕ್ಕೆ ಹೋದಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿಂದ ಎಬ್ಬಿಸಿ ಕಳಿಸಿಬಿಡ್ತಾರೆ. ಅಲ್ಲಿ ಅಸಮಾನತೆ, ನೀನು ಕೆಳವಂಥದ್ದು ಕೆಳ ಜಾತಿಯವನು ಅಂತೇಳಿ ಕಳಿಸಿಬಿಡ್ತಾರೆ. ಹಾಗಾಗಿ ಅವನೇನು ಮಾಡ್ತಾನೆ, ಸಮಾನತೆಯನ್ನು ಸಾರಲಿಕ್ಕೋಸ್ಕರ ಏನು ಮಾಡ್ತಾನೆ, ಗುರುಕಾ ಲಂಗರ್ ಅನ್ನುವಂಥದ್ದು ಒಂದೇ ಪಂಕ್ತಿಯಲ್ಲಿ ಕುಂತ್ಕೊಂಡು ಎಲ್ಲರೂ ಸಮಾನವಾಗಿ ಊಟ ಮಾಡ್ಬೇಕನ್ನೋ ನಾವು ವಿಚಾರ ಇಟ್ಕೊಂಡು ಗುರುಕಾ ಲಂಗರ್ ಅನ್ನುವಂಥ ಸ್ಥಾಪನೆ ಮಾಡ್ತಾನೆ. ಆ ಗುರುಕಾ ಲಂಗರನ್ನು ಪಾಕಶಾಲೆ ಸ್ಥಾಪನೆ ಮಾಡೋದು ಯಾರಪ್ಪ ಅಂದರೆ ಗುರು ಅಮರದಾಸ್ ಅನ್ನುವಂಥದ್ದು ಭಾಳ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಅದಾದ ನಂತರ ಆನಂದ ಸಾಹೇಬ ಅಂತ ಇರ್ತೈತಿ. ಅಲ್ಲಿ ದೈನಂದಿನ ಪ್ರಾರ್ಥನೆಗಾಗಿ ಜನಪ್ರಿಯ ಮಾಡ್ತಾನೆ ಆನಂದ ಸಾಹೇಬ್ ಅಂತ. ಈ ಆನಂದ ಸಾಹೇಬ್ ಏನು ಮಾಡ್ತಾನೆ, ಯಾರು ಇವರು ಆನಂದ ಸಾಹೇಬ ಅನ್ನುವಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಆನಂದ ಸಾಹೇಬ ಇವರು ಗುರು ಅಮರದಾಸರ ಶಿಷ್ಯರು. ಇವರು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ದೈನಂದಿನ ಪ್ರಾರ್ಥನೆಗಾಗಿ ಏನು ಮಾಡ್ತಾರೆ, ಜನಪ್ರಿಯ ಮಾಡಲಿಕ್ಕೆ ಮಾಡ್ತಾರೆ. ನಾವು ಅವರು ಜಪಜಿಗಳಿರ್ತಾವಲ್ಲ, ಜಪಜಿಗಳನ್ನು ಜನಪ್ರಿಯ ಮಾಡಲಿಕ್ಕೆ ಆನಂದ್ ಸಾಹೇಬ್ ಅಂತ ಇರ್ತದೆ. ಜೊತೆಗೆ ಸಿಖ್ಖರಲ್ಲಿ ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂದ್ರೆ ಗುರು ಅಮರದಾಸ್ ಮಾಡ್ತಾನೆ ಸ್ನೇಹಿತರೆ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿ ಸತಿನೂ ವಿಡಿಯೋನ ಏನು ಮಾಡ್ಕೊಂಡ್ರೆ ರಿಪಿಟೇಷನ್ ಮಾಡ್ಕೊಂಡು ಕೇಳ್ಕೊಂಡು ಹೋದರೆ ನಿಮಗೆ ಸ್ವಲ್ಪ ಬೇಗ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತೈತಿ. ಯಾಕಂದರೆ ನಮ್ಗೆ ಸ್ವಲ್ಪ ಸ್ಪೀಡ್ ಇದೆ. ಹಾಗಾಗಿ ಏನು ಮಾಡ್ಬೇಕಂದ್ರೆ ನೀವು ಪಾಸ್ ಮಾಡಿಕೊಂಡು ಕೇಳ್ರಿ, ಅಂದಾಗ ಮಾಹಿತಿ ಸಂಪೂರ್ಣವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಅದ್ರ ಜೊತೆಗೆ ನಾವು ನೋಡೋದಾದರೆ 4ನೇ ಧರ್ಮ ಗುರು ಯಾರಪ್ಪ ಅಂತಂದರೆ ನಾವು ಆವಾಗಲೇ ಹೇಳಿದೆ, ಅಕ್ಬರ್ನ ಕೊನೆಯ ಕಾಲದಲ್ಲಿ ಬರ್ತಕ್ಕಂಥ ಯಾರಪ್ಪ ಅಂದರೆ ಗುರು ರಾಮದಾಸ ಅನ್ನುವಂಥದ್ದು. ಈ ರಾಮದಾಸ್ ಅವರು ಯಾವಾಗ ಬಂದರು? 1574ರವರೆಗೆ ಇರ್ತಕ್ಕಂಥ ಧರ್ಮಗುರು ಅಮರದಾಸ್ ಆದರೆ 1574ರಿಂದ 1581ರವರೆಗೆ ಬರ್ತಕ್ಕಂಥ ಯಾರಪ್ಪ ಅಂದರೆ ಗುರು ರಾಮದಾಸ್ ಅನ್ನುವಂಥದ್ದು. ಇವರು ಯಾರಪ್ಪ ಅಂದರೆ ಅಕ್ಬರ್ನ ಸಮಕಾಲೀನವರು. ಅದೇ ಜೊತೆಗೆ ಕೊನೆಯ ದಿನಗಳಲ್ಲಿ ಬರ್ತಕ್ಕಂಥ ವ್ಯಕ್ತಿ ಇವರು. ಅಕ್ಬರ್ ಏನು ಮಾಡ್ತಾನೆ ಅಂದರೆ ಇವ್ರಿಗೆ ಗುರು ರಾಮದಾಸ್ ಅವ್ರಿಗೆ ಒಂದು ನಿವೇಶನ ಕೊಡ್ತಾನೆ. ಆ ನಿವೇಶನದಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಒಂದು ಸ್ವರ್ಣ ಮಂದಿರ ಕಟ್ತಾನೆ, ಹರ್ ಮಂದಿರ್ ಸಾಹೇಬ್ ಅಂತ.
ಇದು ಭಾಳ ಮುಖ್ಯ, ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮುಖ್ಯ ಆಗ್ತೈತಿ. ಯಾರು ಹರ್ಮಂದಿರ ಸಾಹೇಬ ಕಟ್ಟಲಿಕ್ಕೆ ನಿವೇಶನ ಕೊಟ್ಟರು ಅಂತ ಕ್ವಶನ್ ಕೇಳ್ತಾರೆ. ಅಕ್ಬರ್ ಕೊಡ್ತಾನೆ. ಯಾವಾಗ ಸಿಖ್ ಧರ್ಮದಲ್ಲಿ ಯಾರ ಗುರು ಇರ್ತಾನಪ್ಪ ಅಂದರೆ ಗುರು ರಾಮದಾಸ್ ಇರ್ತಾನೆ ಅನ್ನುವಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ಲಾವಣ ಎಂಬ ವಿವಾಹ ಪದ್ಧತಿಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಅವರು ಸಿಖ್ ಧರ್ಮದಲ್ಲಿ ಲಾವಣ ಅನ್ನುವಂಥ ವಿವಾಹ ಪದ್ಧತಿಯನ್ನು ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥವ್ರು ಯಾರಪ್ಪ ಅಂದರೆ ಗುರು ರಾಮದಾಸ್. ಅದರ ಜೊತೆಗೆ ಬೈಸಾಖಿ ಹಬ್ಬ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಸಿಖ್ ಧರ್ಮದಲ್ಲಿ ಬೈಸಾಖಿ ಹಬ್ಬವನ್ನು ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ಯಾರಪ್ಪ ಅಂದರೆ ಗುರು ರಾಮದಾಸ. ಅದರ ಜೊತೆಗೆ ಮಾಸಂಗ ಅನ್ನುವಂತಹ ಪ್ರತಿನಿಧಿಗಳ ಮೂಲಕ ಭಕ್ತರಿಂದ ಹಣ ಸಂಗ್ರಹಣೆ ಮಾಡ್ತಾರೆ. ಮಾಸಂಗ ಅಂತ ಪ್ರತಿನಿಧಿಗಳು ಇರ್ತಾರೆ. ಸಿಖ್ ಧರ್ಮಕ್ಕೆ ಏನು ಮಾಡ್ತಾರೆ, ಅವರು ಹಣ ಸಂಗ್ರಹಣೆ ಮಾಡಿ ಆ ಧರ್ಮವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡ್ತಕ್ಕಂಥವ್ರು ಅವರು ಮಾಸಂಗ ಅಂತವ್ರು. ಹಣ ಸಂಗ್ರಹಣೆ ಮಾಡಿ ಏನು ಮಾಡ್ತಾರೆ, ಈ ಧರ್ಮಗುರುಗಳಿಗೆ ಕೊಡ್ತಾರೆ. ಆ ಧರ್ಮಗುರುಗಳು ಏನು ಮಾಡ್ತಾರೆ, ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥದ್ದು ನಿಮಗೆ ನೆನಪಿರಬೇಕು. ಅದಾದ ನಂತರ ಸಿಖ್ ಧರ್ಮದಲ್ಲಿ 5ನೇ ಧರ್ಮಗುರು ಯಾರಪ್ಪ ಅಂದರೆ ಗುರು ಅರ್ಜುನ ದೇವ. ಈ ಅರ್ಜುನ ದೇವನ ಕಾಲದೊಳಗೆ ಯಾರಿರ್ತಾರೆ ಅನ್ನೋವಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಮೇಯ್ನ್ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಈ ಅರ್ಜುನ ದೇವ ಯಾವಾಗ ಬರ್ತಾನೆ, 1581 ಬರ್ತಾನೆ. 1581 ಬಂದು 1606 ಅವನ ಮುಗಿತೈತೆ. ಅವನ ಗುರು 1606 ಭಾಳ ಒಂದು ಘೋರವಾಗಿರ್ತಕ್ಕಂಥ ಹತ್ಯೆ ನಡೀತದೆ ಸ್ನೇಹಿತರೆ. ಅದು ಯಾವ ರೀತಿ ಇತ್ತು ಅನ್ನೋಂಥದ್ದು ಭಾಳ ಕುತೂಹಲಕಾರಿಯಾಗಿರ್ತಕ್ಕಂಥ ಘಟನೆ. ಅದರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಅದು ಸ್ವರ್ಣ ಮಂದಿರವನ್ನು ಪೂರ್ಣಗೊಳಿಸ್ತಾನೆ. ಯಾರು, ಅರ್ಜುನ ದೇವ. 5ನೇ ಧರ್ಮಗುರು ಈ ಸ್ವರ್ಣ ಮಂದಿರವನ್ನು ಪೂರ್ಣಗೊಳಿಸ್ತಾನೆ. ಪ್ರಾರಂಭ ಮಾಡಿದರೆ ಅವರು 4ನೇ ಧರ್ಮಗುರು ಆಗಿರ್ತಕ್ಕಂಥ ಗುರು ರಾಮದಾಸ್ ಅನ್ನುವಂಥದ್ದು ನೆನಪಿರಬೇಕಾಗ್ತೈತಿ. ಅದ್ರ ಜೊತೆಗೆ 1604 ಗುರು ಗ್ರಂಥ ಸಾಹೇಬದ ಎಲ್ಲ ಶ್ಲೋಕಗಳನ್ನು ಕ್ರೋಢೀಕರಿಸಿ ಎಲ್ಲ ಶ್ಲೋಕಗಳನ್ನು ಕ್ರೋಢೀಕರಿಸಿ ಗ್ರಂಥ ಸಾಹೇಬ ಅನ್ನುವಂಥದ್ದು ರಚನೆ ಮಾಡ್ತಾನೆ. ಯಾರ ಕಾಲದೊಳಗೆ, ಗುರು ಅರ್ಜುನ ದೇವ. ಯಾಕಪ್ಪ ಅಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಧರ್ಮಗ್ರಂಥ ಬೇಕಾಗಿತ್ತು. ಹಂಗಾಗಿ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಶ್ಲೋಕಗಳನ್ನು ಹಿಂದೆ ಮಾಡಿರ್ತಕ್ಕಂಥ ಗುರುಗಳು ಅವರ ತತ್ವಗಳನ್ನು, ಬೋಧನೆಗಳನ್ನು ಶ್ಲೋಕಗಳನ್ನು ಕ್ರೋಢೀಕರಿಸಿ ಒಂದು ಧರ್ಮಗ್ರಂಥವಾಗಿ ರಚನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಗುರು ಅರ್ಜುನ ದೇವ. ಗುರು ಅರ್ಜುನ ದೇವನ ಕಾಲಾವಧಿ ಎಷ್ಟಪ್ಪ ಅಂದರೆ 1581 1606. ಅದರ ಜೊತೆಗೆ ಅವನು ಏನು ಮಾಡ್ತಾನಪ್ಪ ಅಂದರೆ, ಈ ಗುರು ಅರ್ಜುನ ದೇವನ ಸಮಕಾಲೀನ ಮೊಘಲ್ ಸುಲ್ತಾನ ಯಾರಪ್ಪ ಅಂದರೆ ಜಹಾಂಗೀರ ಇರ್ತಾನೆ. ಅಲ್ಲಿ ಅಮರದಾಸ, ರಾಮದಾಸನ ಕಾಲ ಅಕ್ಬರ್ ಇದ್ದರೆ, ನಂತರ ಬರ್ತಕ್ಕಂಥ ಯಾರಪ್ಪ ಅಂದರೆ ಜಹಾಂಗೀರ ಬರ್ತಾನೆ. ಈ ಜಹಾಂಗೀರನ ಸಮಕಾಲದಲ್ಲಿ ಆಗಿರ್ತಕ್ಕಂಥ ಯಾರಪ್ಪ ಅಂತಂದರೆ ಈ ಅರ್ಜುನ ದೇವ. ಈ ಅರ್ಜುನ ದೇವ ಏನು ಮಾಡ್ತಾನೆ, ಮತ್ತು ಈ ಜಹಾಂಗೀರನ ನಡುವೆ ಸಂಘರ್ಷಕ್ಕೀಡಾದ ಸಂದರ್ಭದಲ್ಲಿ ಮಹಾರಾಷ್ಟ್ರದ ನಾಂದೇಡದಲ್ಲಿ ಏನು ಮಾಡ್ತಾರೆ, ಅರ್ಜುನ ದೇವನನ್ನು ಭೀಕರವಾಗಿ ಹತ್ಯೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಯಾರು ಮಾಡ್ತಾರಪ್ಪ ಅಂದರೆ ಜಹಾಂಗೀರ್ ಮಾಡ್ತಾನೆ. ಜಹಾಂಗೀರ್ನ ಮಗ ಖುಸ್ರು ಖಾನ್ ಇವನೇನು ಮಾಡ್ತಾನೆ, ಅರ್ಜುನ ದೇವನನ್ನು ಹತ್ಯೆ ಮಾಡ್ತಾನೆ. ಎಲ್ಲಿ ಮಾಡ್ತಾನಪ್ಪ ಅಂತಂದ್ರೆ ಮಹಾರಾಷ್ಟ್ರದ ನಾಂದೇಡದಲ್ಲಿ ಹತ್ಯೆ ಮಾಡ್ತಾನೆ ಸ್ನೇಹಿತರೆ. ಇದು ಭಾಳ ಏನಾಗ್ತದಪ್ಪ ಅಂದ್ರೆ ಖಾಲ್ಸಾ ಸೈನ್ಯಕ್ಕೆ ಬುನಾದಿ ಆಗ್ತೈತಿ. ಮುಂದೆ ಅವು ಸಿಖ್ ಧರ್ಮದವರು ನಮ್ಮದೇ ಆಗಿರ್ತಕ್ಕಂಥ ಸೈನ್ಯ ಭದ್ರವಾಗಿ ಕಟ್ಕೊಳ್ಬೇಕು ಅಂದಾಗ ನಾವೇನು ಮಾಡ್ತೈತಿ, ನಮ್ಮ ಧರ್ಮವನ್ನು ನಾವು ಪರಿಪಾಲನೆ ಮಾಡಲಿಕ್ಕೆ ಹರಡಲಿಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲ ಅಂತಂದರೆ ನಮ್ಮನ್ನು ಹಾಳು ಮಾಡಿಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಖಾಲ್ಸಾ ಸೈನ್ಯವನ್ನು ರೆಡಿ ಮಾಡಲಿಕ್ಕೆ ಇದು ಪ್ರಾರಂಭ ಆಗ್ತೈತಿ. ಸಿಖ್ ಧರ್ಮದಲ್ಲಿ ಮೊದಲ ಹುತಾತ್ಮ ಗುರು ಯಾರಪ್ಪ ಅಂತಂದ್ರೆ ಅರ್ಜುನ ದೇವ. ಅರ್ಜುನ ದೇವ ಅನ್ನೋದು ಭಾಳ ನೆನಪಿಡ್ಬೇಕು ಸ್ನೇಹಿತರೆ. ಅದ್ರ ಜೊತೆಗೆ 6ನೇ ಧರ್ಮಗುರು ಯಾರಪ್ಪ ಅಂದರೆ ಗುರು ಗೋವಿಂದ ಸಿಂಗ್. ಅರ್ಜುನ ದೇವ ನಂತರ ಬರೋ ಯಾರಪ್ಪ ಅಂದರೆ ಗುರು ಗೋವಿಂದ. ಇವರು ಎಲ್ಲಿಂದ ಎಲ್ಲಿ ಇರ್ತಾರೆ, 1606 1645 ಇವರು ಧರ್ಮಗುರು ಆಗಿರ್ತಾರೆ, ಸಿಖ್ ಧರ್ಮದ ಧರ್ಮಗುರು ಆಗಿರ್ತಾರೆ. ಈ ಅರ್ಜುನ ದೇವನ ಮಗನಾಗಿ ಇವನು ಏನು ಮಾಡ್ತಂದರೆ, ಅರ್ಜುನ ದೇವನ ಮಗ ಯಾರು, ಗುರು ಗೋವಿಂದ ಸಿಂಗ್. ಇದು ನೆನ್ಪಿಡ್ಬೇಕು, ಅರ್ಜುನ ದೇವನ ಮಗ ಗುರು ಗೋವಿಂದ ಸಿಂಗ್. ಈ ಗುರು ಗೋವಿಂದ ಸಿಂಗ್ ಏನು ಮಾಡ್ತಾನೆ, ಎಷ್ಟನೇ ಧರ್ಮಗುರು, 6ನೇ ಧರ್ಮಗುರು ಆಗಿರ್ತಾನೆ. ಅದ್ರ ಜೊತೆಗೆ ಸಿಖ್ ಧರ್ಮದಲ್ಲಿ ಉಡುಪುಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾನೆ. ಅವರ ಉಡುಗೆ ತೊಡುಗೆಗಳನ್ನು ಬದಲಾವಣೆ ಮಾಡಬೇಕು. ಸಿಖ್ ಧರ್ಮದಲ್ಲಿ ಉಡುಗೆಗಳನ್ನು
ಬದಲಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಗುರು ಗೋವಿಂದ ಸಿಂಗ್. ಶಾಂತಿ ಪ್ರಿಯನಾಗಿರ್ತಕ್ಕಂಥ ಇವರು ಯುದ್ಧ ಪ್ರಿಯನಾಗಲಿಕ್ಕೆ ಇವರ ಕಾಲದಲ್ಲಿ ಪ್ರಾರಂಭ ಆಗ್ತದೆ ಸ್ನೇಹಿತರೆ. ಯಾಕಂದರೆ ಅವರ ತಂದೆಯಾಗಿರ್ತಕ್ಕಂಥ ಗುರು ಅರ್ಜುನ ದೇವನನ್ನು ಯಾರು ಕೊಂದಿರ್ತಾರೆ, ಜಹಾಂಗೀರ್ ಕೊಂದಿರ್ತಾನೆ. ಹಾಗಾಗಿ ಅದನ್ನು ಸೇಡೆ ತಲೆಯಲ್ಲಿತ್ತು. ಇಲ್ಲಾಂದರೆ ನಾವು ಸೈನ್ಯವನ್ನು ಕಟ್ಟಿಲ್ಲ, ನಾವು ಭದ್ರವಾಗಿ ನಿಂತಿಲ್ಲ ಅಂತಂದರೆ ನಮ್ಮ ಧರ್ಮವನ್ನು ಸರ್ವನಾಶ ಮಾಡಿಬಿಡ್ತಾರೆ ಅನ್ನೋವಂಥ ವಿಚಾರ ಇಟ್ಟುಕೊಂಡು ಏನು ಮಾಡ್ತಾರೆ, ಅವರು ಉಡುಪುಗಳನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ಖಾಲ್ಸಾ ಸೈನ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಕಿರೀಟ, ಖಡ್ಗ ಮತ್ತು ಆಧ್ಯಾತ್ಮಿಕ ಸಂಕೇತವಾಗಿರ್ತಕ್ಕಂಥ, ಲೌಕಿಕ ಸಂಕೇತವಾಗಿರ್ತಕ್ಕಂಥ ಕೆಲವೊಂದು ಚಿಹ್ನೆಗಳನ್ನು ಬಳಕೆ ಮಾಡೋದರ ಮುಖಾಂತರ ಸಿಖ್ ಧರ್ಮವನ್ನು ಬಲಿಷ್ಠ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಗುರು ಗೋವಿಂದ ಸಿಂಗ್. ಅವರ ಕಾಲಾವಧಿ ಎಷ್ಟಿತ್ತು, 1606ರಿಂದ 1645ರವರೆಗೆ ಕಾಲ ಅನ್ನುವಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಾದ ನಂತರ ಇನ್ನೂ ಇಬ್ಬರು ಬರ್ತಾರೆ, 7 ಧರ್ಮಗುರು, ಗುರು ಹರರೈ, ಗುರು ಕಿಶನ್ ಸಿಂಗ್ ಅಂತ. ಇವರು ಅಷ್ಟೇನು ಪ್ರಮುಖವಾಗಿರ್ತಕ್ಕಂಥವ್ರಲ್ಲ. ಆದರೂ ಕೆಲವೊಂದು ವಿಚಾರ ನೋಡುವುದಾದರೆ ಅವರು 1645ರಿಂದ 1661ರವರೆಗೆ ಯಾರ ಹತ್ರ ಬಂದ ಗುರು ಹರರೈ ಇರ್ತಾನೆ. ಎಷ್ಟನೇ ಧರ್ಮಗುರುಪ್ಪ ಅಂತಂದ್ರೆ 7ನೇ ಧರ್ಮಗುರು. ಇವರು ಗುರು ಹರರೈ ಔರಂಗಜೇಬನ ಮಗನಾಗಿರ್ತಕ್ಕಂಥ ಔರಂಗಜೇಬನ ಅಣ್ಣನಾಗಿರ್ತಕ್ಕಂಥ ದಾರಾಸಿಕನೊಂದಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ ಹೊಂದಿರ್ತೈತಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಹೊಂದಿರ್ತಾನೆ. ಯಾರು? ದಾರಾಸಿಕನ ಜೊತೆಗೆ. ಯಾರು? ಗುರು ಹರರೈ. ದಾರಾಸಿಕ ಯಾರು? ಔರಂಗಜೇಬನ ಅಣ್ಣ. ಯಾಕಂದರೆ ಇವನು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿ ದಾರಾಸಿಕೋ. ಮುಂದೆ ಮೊಘಲ್ ಸಾಮ್ರಾಜ್ಯದಲ್ಲಿ ಅವನು ದಾರಾಸಿಕನನ್ನು ಹತ್ಯೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಅವನು ಹತ್ಯೆ ಮಾಡಿ ಮತ್ತು ಶಹಜಾನನ್ನು ಏನು ಮಾಡ್ತಾನೆ, ಬಂಧಿಸ್ತಾನೆ. ಯಾರು? ಔರಂಗಜೇಬ. ಅದು ಮೊಘಲ್ ಸಾಮ್ರಾಜ್ಯದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಘಟನೆಗಳು. ಕೆಲವೊಂದು ವಿಚಾರಗಳು ಮರೆಮಾಚಿ ಇತಿಹಾಸದ ಪುಟಗಳಲ್ಲಿ ಪರಿಚಿ ಕೆಲವೊಂದು ಬರೆದಿದ್ದಾರೆ. ಯಾಕಂದರೆ ಅವರ ಮಹತ್ವವನ್ನು ಕಳೆದೋಗ್ಬಿಡ್ತೈತೆ ಅನ್ನೋವಂಥ ದೃಷ್ಟಿಯಿಂದ. ಆದರೆ ಕೆಲವೊಂದು ಆಥರ್ಸ್ಗಳಲ್ಲಿ ನೈಜವಾಗಿರ್ತಕ್ಕಂಥ ವಿಷಯಗಳು ಒಳಗೊಂಡಿದೆ. ಅವನ್ನು ಸಂಪೂರ್ಣ ತಿಳ್ಕೊಳ್ಳುವಂಥ ಕೆಲಸ ಮಾಡಿರಿ ಅನ್ನೋವಂಥದ್ದು ಹೇಳ್ತಾ ಮುಂದೆ ಹೋಗೋಣ ಸ್ನೇಹಿತರೆ. ಈ ಗುರು ಹರರೈ ಎಷ್ಟರೊಳಗಿದ್ದಂದರೆ 1645ರಿಂದ 1661ರವರೆಗೆ ಇರ್ತಾನೆ. ಈ ಗುರು ಹರರೈ ಔರಂಗಜೇಬನ ಅಣ್ಣನಾಗಿರ್ತಕ್ಕಂಥ ದಾರಾಸಿಕನೊಂದಿಗೆ ಉತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಂಬಂಧ ಹೊಂದಿರತಕ್ಕಂಥ ಇದು ಭಾಳ ಮುಖ್ಯ ಆಗ್ತದೆ. ಅದಾದಂಥ ಗುರು ಕಿಶನ್ ಸಿಂಗ್ ಅಂತ ಬರ್ತಾನೆ. ಆ ಗುರು ಕಿಶನ್ ಸಿಂಗ್ 1661ರಿಂದ 1664ರವರೆಗೆ ಇರ್ತಾನೆ. 1661ರಿಂದ 1664ರವರೆಗೆ ಇರ್ತಕ್ಕಂಥವ್ರು ಯಾರಪ್ಪ ಅಂದರೆ ಗುರು ಕಿಶನ್. ಇವರು 5ನೇ ವಯಸ್ಸಿನಲ್ಲಿಯೇ ಸಿಖ್ ಧರ್ಮದ ಗುರು ಆಗ್ತಾರೆ. ಈ 5ನೇ ವಯಸ್ಸಿನಲ್ಲಿರ್ತಕ್ಕಂಥ ಸಿಖ್ ಧರ್ಮದ ಗುರು ಅವಾಗ ಮತಾಂಧನಾಗಿರ್ತಕ್ಕಂಥ, ಧರ್ಮಾಂಧನಾಗಿರ್ತಕ್ಕಂಥ ಔರಂಗಜೇಬ ಏನು ಮಾಡ್ತಾನೆ, ಆ ಗುರು 5ನೇ ಗುರು ಕಿಶನನ್ನು ಬಂಧಿಸಿ ಜೈಲಲ್ಲಿ ಹಾಕ್ತಾನೆ. ಆವಾಗ 8ನೇ ವಯಸ್ಸಿನಲ್ಲಿ ಅವನೇನು ಮಾಡ್ತಾನೆ, 8ನೇ ವಯಸ್ಸಿನಲ್ಲಿ ಸೆರೆಮನಿಯಲ್ಲಿ ಮರಣ ಹೊಂತಾನೆ. ಯಾರು? ಗುರು ಕಿಶನ್ ಸಿಂಗ್. ಅದಾದ ನಂತರ ಬರ್ತಕ್ಕಂಥ 9ನೇ ಧರ್ಮಗುರು ಯಾರಪ್ಪ ಅಂದರೆ ಗುರು ತೇಜ್ ಬಹದ್ದೂರ್ ಅಂತ. ಔರಂಗಜೇಬನ ಸಮಕಾಲೀನಲ್ಲಿ ಭಾಳಷ್ಟು ಪ್ರಬಲವಾಗಿರ್ತಕ್ಕಂಥ ಧರ್ಮಗುರು ಇವರು. ಯಾರು? ತೇಜ್ ಬಹದ್ದೂರ್. 1664ರಿಂದ 1675ರವರೆಗೆ ಇರ್ತಕ್ಕಂಥವ್ರು ಇವರು. ನಿಮಗೆಲ್ಲ ಗೊತ್ತಿದೆ ಔರಂಗಜೇಬ ಎಷ್ಟು ಕ್ರೂರತೆ ಉಳ್ಳತಕ್ಕಂಥ ವ್ಯಕ್ತಿ, ಮತಾಂಧನಾಗಿದ್ದ, ಎಷ್ಟೋ ಅವನು ಪಕ್ಕ ಮುಸ್ಲಿಂ ಆಗಿದ್ದ. ಯಾಕಂದರೆ ಅವರ ಧರ್ಮವನ್ನು ಪ್ರಚಾರ ಮಾಡಬೇಕು ಅನ್ನೋವಂಥ ದೃಷ್ಟಿಯಿಂದ ಎಲ್ಲ ಬೇರೆ ಅನ್ಯ ಧರ್ಮವನ್ನು ಏನು ಮಾಡ್ತಾನೆ, ನಾಶ ಮಾಡ್ತಕ್ಕಂಥ ಕೆಲಸ ಮಾಡೋದ. ಮೊಘಲ್ ಸಾಮ್ರಾಜ್ಯದಲ್ಲಿ ಅಕ್ಬರ್ನಂತಹ ಒಳ್ಳೆಯ ಪರಧರ್ಮ ಸಹಿಷ್ಣುತೆ ಆದರೆ ಔರಂಗಜೇಬ ಅದಕ್ಕೆ ತದ್ವಿರುದ್ಧನಾಗಿದ್ದ ಸ್ನೇಹಿತರೆ. ಹಾಗಾಗಿ ನಾವು ಅಕ್ಬರ್ನ ದಿ ಗ್ರೇಟ್ ಅಂತ ಕರಿತೀವಿ, ಆದರೆ ಔರಂಗಜೇಬನ ದಿ ಗ್ರೇಟ್ ಅಂತ ಕರೆಯಲ್ಲ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಯೋಜನೆ, ಅವ್ರು ಮಾಡಿರ್ತಕ್ಕಂಥ ಆಡಳಿತ ಭಾಳಷ್ಟು ಶೋಷಣೆಯ ರೀತಿಯಾಗಿರ್ತಕ್ಕಂಥದ್ದಿತ್ತು. ಹಾಗಾಗಿ ಅವ್ರಿಗೆ ಈ ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಇತಿಹಾಸದ ಪುಟದಲ್ಲಿ ಕೊಡುಗೆಗಳಿದ್ದಾವೆ. ಒಂದು ನೋಡಿದ್ದೀನಿ ಅವ್ರು ಯಾವ ರೀತಿ ಬದುಕಿದ್ರು, ಯಾವ ರೀತಿ ಇತ್ತು ಅನ್ನೋವಂಥದ್ದು ನೀವು ಮೊಘಲ್ ಸಾಮ್ರಾಜ್ಯದ ಇತಿಹಾಸದೊಳಗೆ ತಿಳ್ಕೊಬೋದು ಸ್ನೇಹಿತರೆ. ಅದಾದ ನಂತರ ತೇಜ್ ಬಹದ್ದೂರ್ 1664ರಿಂದ 1675ರವರೆಗೆ ಇರ್ತಾನೆ ಸ್ನೇಹಿತರೆ. ಇವರು ಔರಂಗಜೇಬನ ಸಮಕಾಲೀನವರು. ಆನಂದಪುರ ಎಂಬ ಹೊಸ ಪಟ್ಟಣವನ್ನು ಏನು ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ. ಯಾರು? ಈ ತೇಜ್ ಬಹದ್ದೂರ್.
ಆನಂದ ಪಟ್ಟಣ ಎಂಬ ಹೊಸ ಪಟ್ಟಣ ಸ್ಥಾಪನೆ ಮುಖಾಂತರ ಕಾಶ್ಮೀರ ಜೊತೆಗೆ ಇವರು ಔರಂಗಜೇಬ ಮತಾಂಧನಾಗಿದ್ದ ಅಂಥ ಸಂದರ್ಭದಲ್ಲಿ ಕಾಶ್ಮೀರದ ಪಂಡಿತರನ್ನು ಏನು ಮಾಡ್ತಾನೆ, ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಲಿಕ್ಕೆ ದಬ್ಬಾಳಿಕೆ ಮಾಡ್ತಿರ್ತಾನೆ, ಶೋಷಣೆ ಮಾಡ್ತಾ ಇರ್ತಾನೆ. ಹಾಗಾಗಿ ಅದರ ವಿರುದ್ಧ ಏನು ಮಾಡ್ತಾನೆ, ಈ ತೇಜ್ ಬಹದ್ದೂರು ಯಾಕೆ ಹಂಗೆ ಮಾಡ್ತಾ ಇದ್ದೀರಿ, ಮತಾಂತರ ಯಾಕೆ ಮಾಡ್ತಾ ಇದ್ದೀರಿ ಅನ್ನೋವಂಥದ್ದನ್ನು ಅವರ ವಿರುದ್ಧ ಸಂಘರ್ಷಕ್ಕೆ ಇಳಿತಾನೆ. ಅಂತಹ ಸಂದರ್ಭದಲ್ಲಿ ಔರಂಗಜೇಬನಿಂದ ಏನು ಮಾಡ್ತಾನೆ, ಇವನು ಹತ್ಯೆಗೊಳಗಾಗ್ತಾನೆ. ಭೀಕರವಾಗಿ ತೇಜ್ ಬಹದ್ದೂರು ಏನು ಮಾಡ್ತಾನೆ, ಹತ್ಯೆಗೊಳಗಾಗ್ತಾನೆ. ಸ್ನೇಹಿತರೆ, ನೀವು ತಿಳ್ಕೊಬೇಕು, ಔರಂಗಜೇಬನ ಸಮಕಾಲೀನ ಧರ್ಮಗುರು ಯಾರಪ್ಪ ಅಂತಂದ್ರೆ ತೇಜ್ ಬಹದ್ದೂರ್ ಅನ್ನೋವಂಥದ್ದು ನೆನಪಿರಬೇಕು. ಅದ್ರ ಜೊತೆಗೆ ನೀವು ಅರ್ಜುನ್ ದೇವನ ಯಾರು ಹತ್ಯೆ ಮಾಡ್ತಾರಪ್ಪ ಅಂದರೆ ಜಹಾಂಗೀರನ ಮಗ ಖುಸ್ರು ಖಾನ್ ಹತ್ಯೆ ಮಾಡ್ತಾನೆ. ಇದ್ರ ಕೂಡ ಭಾಳ ನೆನಪಿರಬೇಕು. ಅದಾದ ನಂತರ ಸಿಖ್ ಧರ್ಮದಲ್ಲಿ ಮೊದಲ ಹುತಾತ್ಮ ಗುರು ಯಾರಪ್ಪ ಅಂದರೆ ಅರ್ಜುನ ದೇವ. ತೇಜ್ ಬಹದ್ದೂರ್ನು ಹತ್ಯೆ ಆಗ್ತಾನೆ, ಈ ಕಡೆ ಅರ್ಜುನ ದೇವನು ಹತ್ಯೆ ಆಗ್ತಾನೆ. ಆದರೆ ಮೊದಲ ಹುತಾತ್ಮ ಗುರು ಯಾರಪ್ಪ ಅಂದರೆ ಅರ್ಜುನ ದೇವ ಅನ್ನೋದು ಭಾಳ ನೆನಪಿಡಬೇಕಾಗೈತಿ. ಅದರ ಜೊತೆಗೆ 10ನೇ ಧರ್ಮಗುರು ಯಾರಪ್ಪ ಅನ್ನುವಂಥದ್ದು ನೋಡೋದಾದರೆ ಗುರು ಗೋವಿಂದ ಸಿಂಗ್. ಈ ಗುರು ಗೋವಿಂದ ಸಿಂಗ್ ಏನು ಮಾಡ್ತಾನಪ್ಪ, ಎಷ್ಟನೇ ಸಮಕಾಲೀನಪ್ಪ ಅಂತಂದರೆ 1675ರಿಂದ 1708ರವರೆಗೆ ಇರ್ತಕ್ಕಂಥ ಧರ್ಮಗುರು ಯಾರಪ್ಪ ಅಂದರೆ ಗುರು ಗೋವಿಂದ ಸಿಂಗ್. ಇವರು ಕೊನೆಯ ಗುರು. ಇವರು 5 ಕಗಳನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ ಸಿಖ್ ಧರ್ಮದಲ್ಲಿ. ಅವರು ಇವತ್ತಿಗೂ ಕೂಡ, ಇಂದಿಗೂ ಪ್ರಸ್ತುತವಾಗಿ ಕೂಡ ಅವರು ಧರ್ಮದ ಸಂಕೇತವಾಗಿ ಅವರು ಪ್ರತಿಯೊಬ್ಬರು ಬಳಕೆ ಮಾಡ್ತಾರೆ. ಸದಾ ಅವ್ರ ಜೊತೆಲೇ ಇರ್ತಕ್ಕಂಥ ವ್ಯವಸ್ಥೆ ಅವರು ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಗುರು ಗೋವಿಂದ ಸಿಂಗ್. ಅವು 5 ಕ ಯಾವಪ್ಪ ಅಂತಂದರೆ ಕೇಶ, ಖಂಗ, ಕರ್ಪಾಣ, ಅದ್ರ ಜೊತೆಗೆ ಕರ, ಕಾಶ. ಕರ ಅಂದರೆ ಏನು, ಕೈಗಡಗ, ಕೈಯಲ್ಲಿ ಖಡ್ಗವಾಗಿ ಅವರೇನು ಧರ್ಮದ ಸಂಕೇತವಾಗಿ ಬಳಕೆ ಮಾಡ್ತಾರೆ. ಅದ್ರ ಜೊತೆಗೆ ಖಂಗ ಅಂದರೆ ಬಾಚಣಿಕೆ, ಕತ್ತಿ ಕೂಡ ಇರ್ತೈತಿ. ಕಿರ್ಪಾಣ ಅಂದರೆ ಏನು, ಕತ್ತಿ ಇರ್ತೈತಿ. ಇವು 5 ಏನು ಮಾಡ್ತಾರಪ್ಪ, ಅವರು ಸದಾಕಾಲ ಅವ್ರ ಜೊತೆಯಲ್ಲೇ ಇಟ್ಕೊಂಡಿರ್ತಾರೆ. ಇದೇನಪ್ಪ ಅಂದರೆ ಅವ್ರ ಸಿಖ್ ಧರ್ಮದ ಸಂಕೇತ. ಇದು ಸಂವಿಧಾನದಲ್ಲಿ ಕೂಡ ನಾವು ನೋಡ್ಬೋದು. ಯಾವುದೇ ಧಾರ್ಮಿಕ ಸ್ವತಂತ್ರ ಇದೆ ನಮಗೆ. ಧಾರ್ಮಿಕವಾಗಿ ನಾವು ಯಾವ ರೀತಿ ಇರಬೇಕನ್ನೋವಂಥದ್ದು ಕೂಡ ನಮಗೆ ಸ್ವತಂತ್ರ ಕೊಟ್ಟಿದೆ. ಹಾಗಾಗಿ ಅವರು ಸಿಖ್ ಧರ್ಮದವರು ಈ ಎಲ್ಲ ವಸ್ತುಗಳನ್ನು ತಮ್ಮ ಧರ್ಮದ ಸಂಕೇತವಾಗಿ ಬಳಸ್ತಾರೆ ಅನ್ನೋವಂಥದ್ದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಅದರ ಜೊತೆಗೆ ಖಾಲ್ಸಾ ಸೈನ್ಯವನ್ನು ಕಟ್ತಾರೆ ಯಾರು, ಗುರು ಗೋವಿಂದ ಸಿಂಗ್. ಯಾರ ವಿರುದ್ಧ, ಇವರು ಮೊಘಲರ ವಿರುದ್ಧ ಖಾಲ್ಸಾ ಸೈನ್ಯ ಕಟ್ಟಿ ಗಟ್ಟಿಯಾಗಿ ನಿಲ್ಲಕ್ಕೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಅದ್ರ ಜೊತೆಗೆ ಔರಂಗಜೇಬನ ವಿರುದ್ಧ ಹೋರಾಟ ಮಾಡ್ತಾ ಬಲಿಷ್ಠರಾಗ್ತಾರೆ. ಅದಾದ ನಂತರ ಈ ಔರಂಗಜೇಬ 1707ರಲ್ಲಿ ಸಾಯ್ತಾನೆ. ಅದಾದ ನಂತರ ಧರ್ಮ ಇವತ್ತಿಗೂ ಕೂಡ ಸಿಖ್ ಧರ್ಮ ಹಾಗೆ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ಮೌಲ್ಯ, ತನ್ನದೇ ಆಗಿರ್ತಕ್ಕಂಥ ಕೊಡುಗೆ ಕೊಟ್ಕೊಂಡು ಇವತ್ತಿಗೂ ಕೂಡ ಭದ್ರವಾಗಿ ನಿಂತಿದೆ ಅನ್ನೋವಂಥದ್ದು ನಮಗೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಾದ ನಂತರ ಏನು ಮಾಡ್ತಾರಪ್ಪ ಅಂದರೆ 1708ರಲ್ಲಿ ನಾಂದೇಡದಲ್ಲಿ ಹತ್ಯೆ ಮಾಡ್ತಾರೆ. ಯಾರನ್ನ, ಗುರು ಗೋವಿಂದ ಸಿಂಗ್. ಯಾರು ಮಾಡ್ತಾರೆ, ಮೊಘಲ್ ಸೈನ್ಯದ ಪಠಾಣ ಹತ್ಯೆ ಮಾಡ್ತಾನೆ. ಯಾರು, ಗುರು ಗೋವಿಂದ ಸಿಂಗನ. ಅದಾದ ನಂತರ 11ನೇ ಧರ್ಮಗುರು ಯಾರೂ ಇಲ್ಲ. ಆ ಗ್ರಂಥ ಸಾಹಿಬವನ್ನೇ 11ನೇ ಧರ್ಮಗುರು ಅಂತೇಳಿ ಅಲ್ಲಿಗೆ ಕೊನೆ ಮಾಡ್ತಾರೆ ಸ್ನೇಹಿತರೆ. ಅದಾದ ನಂತರ ಬಂಡು ಬಹದ್ದೂರು ಅಂತ ಬರ್ತಾರೆ. ಬಂಡು ಬಹದ್ದೂರು ನಂತರ ಅವು ಕೆಲವೊಂದು ಮಿಷನ್ಗಳು ಬರ್ತಾರೆ, 16 ಮಿಷನ್ಗಳು ಬರ್ತವೆ. ಅವು ಒಗ್ಗೂಡಿ ಮತ್ತು ಒಂದು ಭದ್ರವಾಗಿರ್ತಕ್ಕಂಥ ಸಾಮ್ರಾಜ್ಯ ಕಟ್ಟಲಿಕ್ಕೆ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಸಿಖ್ ಧರ್ಮ ಮುಂದೆ ಬ್ರಿಟಿಷರ ವಿರುದ್ಧ ಕೂಡ ಹೋರಾಟ ಮಾಡಿಕೊಂಡು ಸ್ವತಂತ್ರ ಹೋರಾಟದ ಕಿಚ್ಚು ಹಚ್ಚಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ನಾವು ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ಸಿಖ್ ಧರ್ಮದಲ್ಲಿ ಕಾಣ್ಬೋದು ಸ್ನೇಹಿತರೆ. ನಾವು ಇವತ್ತಿನ ತರಗತಿಯಲ್ಲಿ ಏನೇನು ನೋಡಿದ್ದೀವಿ, ಏನೇನು ತಿಳ್ಕೊಂಡಿದ್ದೀವಿ ಅನ್ನೋವಂಥದ್ದು ಎಷ್ಟು ಪ್ರಮುಖವಾಗಿದೆ ಅನ್ನೋವಂಥದ್ದು ನೋಡೋದಾದರೆ, ಧರ್ಮಗುರು ಸ್ಥಾಪನೆ ಮಾಡಿದವರು ಯಾರು, ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರು, ಹಂತ ಹಂತವಾಗಿ ಕಾಲಾನುಕ್ರಮವಾಗಿ ನಾವೇನು ಮಾಡಬೇಕಾಗ್ತೈತಿ, ಇದು ಸಿಖ್ ಧರ್ಮವನ್ನು ಸ್ಥಾಪಕ ಯಾರು, ನಂತರ ಬರತಕ್ಕಂಥ ಅಂಗದ, ಅಮರದಾಸ್, ರಾಮದಾಸ್, ಅರ್ಜುನ ದೇವ. ಅದಾದ ನಂತರ ಯಾರು ಬರ್ತಾರೆ, ಅರ್ಜುನ ದೇವ ನಂತರ ಗುರು ಗೋವಿಂದ ಸಿಂಗ್ ಬರ್ತಾನೆ. ಅದಾದ ಹರರೈ ಬರ್ತಾನೆ.
ಅದಾದಮೇಲೆ ಗುರುಕಿಶನ್ ಬರ್ತಾನೆ, ಆಮೇಲೆ ತೇಜ್ ಬಹದ್ದೂರ್ ಬರ್ತಾನೆ, ಕೊನೆಗೆ ಗೋವಿಂದ್ ಸಿಂಗ್ ಬರ್ತಾನೆ. 11ನೇ ಧರ್ಮಗುರು ಯಾರಪ್ಪ ಅಂತಂದರೆ ಇವರು ಗ್ರಂಥ ಸಾಹೇಬ. ಈ ರೀತಿಯಾಗಿರ್ತಕ್ಕಂಥ ಹಂತ ಹಂತವಾಗಿ ಪ್ರತಿಯೊಂದು ವಿಷಯಗಳನ್ನು ತಿಳ್ಕೊಳ್ತಾ ಹೋದಾಗ ಏನಾಗ್ತೈತಿ, ನಮಗೆ ನಾಲೆಜ್ ಸಂಪೂರ್ಣವಾಗಿ ಒಂದು ಪ್ಯಾಕೇಜ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ನಾವು ಅಲ್ಲೊಂದು ಇಲ್ಲೊಂದು ವಿಷಯ ಓದಿದಾಗ ಏನಾಗ್ತೈತಿ, ನಾವು ವಿಷಯಗಳನ್ನು ಸಂಪೂರ್ಣವಾಗಿ ಇಡಿಯಾಗಿ ನಾವು ಅಧ್ಯಯನ ಮಾಡಿದಾಗ ನಮಗೆ ನಾಲೆಜ್ ಇನ್ಕ್ರೀಸ್ ಆಗ್ತೈತಿ ಅನ್ನೋವಂಥ ಸಂದೇಶ ಹೇಳ್ತಾ ನಿಮಗೆಲ್ಲರಿಗೂ ಇವತ್ತಿನ ತರಗತಿ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು.